ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ಹೇಳ್ರಿ ಸರ್. ನಾನು ಅನಂತ್ ಕೆ ಚಿಂಚನ್ಸೂರ್ ಅಂತ ಹೇಳಿ NGO ಕಾಲನಿ ಗುಲ್ಬರ್ಗಾದ ನಿವಾಸಿ. ಈ ಒಂದು ಪೇಂಟಿಂಗ್ ಎಪಾಕ್ಸಿ ವರ್ಕ್ ಅಂತ ಹೇಳ್ತಾರೆ. ಎಪಾಕ್ಸಿ ವರ್ಕ್ ಅಂತ ಹೇಳಿ ಇದು ಅರಾಲ್ಡೆಟ್ ಅಂತ ಸಿಗ್ತದೆ. ಹಾಂ ಸರ್. ಅರಾಲ್ಡೆಟ್ ಅನ್ನೋದು ನಾವು 3-4 ಬಾರಿ ಒಣಗಿದ ಮೇಲೆ ಮತ್ತೆ ಅದಕ್ಕೆ ಪೇಸ್ಟ್ ಮಾಡ್ತಾ ಹೋಗ್ಬೇಕು. ಅದು ಒಂಥರ ಉಬ್ಬು ಶಿಲ್ಪ ಥರ ಬಂದಮೇಲೆ ಅದ್ರ ಮೇಲೆ ಫ್ಯಾಬ್ರಿಕ್ ಕಲರ್ಗಳನ್ನು ಮಾಡಿ ಶೈನಿಂಗ್ ಆಯಿಲ್ ಕೊಟ್ರೆ ಈ ತರ ವರ್ಕ್ ಆಗ್ತದೆ. ಈಗೇನು ಪಕ್ಷಿ ಗಿಡದಲ್ಲಿ ಕುಂತಿದೆ ಆ ತರ ಬರ್ತದೆ ಸರ್. ಸುಮಾರು ಬಹಳ ಒಳ್ಳೆ ಆರ್ಟ್ ಸರ್ ಇದು. ಸ್ವಲ್ಪ ಟೈಮ್ ಬಹಳ ಹಿಡಿತದೆ. ಡ್ರೈ ಆದ್ಮೇಲೆ ಡ್ರೈ ಮೇಲೆ ಮಾಡ್ತಾ ಹೋಗ್ಬೇಕು. ಒಮ್ಮೆ ಪೇಸ್ಟ್ ಮಾಡಿದ್ಮೇಲೆ ಇನ್ನೊಂದ್ಸತಿ 24 ಅವರ್ಸ್ ಬೇಕು ಅದು ಒಣಗ್ಲಿಕ್ಕೆ. ಹಾಗಾಗಿ ಒಳ್ಳೆ ಪ್ರತಿ ಒಂದ್ಸತಿ ಪೇಸ್ಟ್ ಮಾಡಿದ್ಮೇಲೆ ಮತ್ತೆ ಅದು ಒಣಗ್ಬೇಕು ಸರ್. ಅದು ಉಬ್ಬ ಆಗ್ಬೇಕಲ್ಲ. ಅದು ಒಣಗಿದ್ಮೇಲೆ ಮತ್ತೆ ಇನ್ನೊಂದ್ಸತಿ ಕೊಟ್ರೆ ಅದು ಮತ್ತೆ ಉಬ್ಬ ಆಗ್ತದೆ. ರಿಯಲ್ ಆಗಿ ಗಿಡ ಇದೆ, ಪಕ್ಷಿಗಳು ಆ ತರ ಕಾಣಿಸ್ತದೆ ಸರ್. ಇದು ಕಲರ್ ಯಾವ ಕಲರ್? ಫ್ಯಾಬ್ರಿಕ್ ಕಲರ್ ಯೂಸ್ ಮಾಡಿ. ಫ್ಯಾಬ್ರಿಕ್ ಕಲರ್, ಫೆವಿಕ್ರಿಲ್, ಫ್ಯಾಬ್ರಿಕ್ ಕಲರ್ಸ್. ಅಂದ್ರೆ ಇದನ್ನ ಮಾಡೋಕ್ಕೂ ಖರ್ಚು ತುಂಬಾ ಬರುತ್ತೆ ಸರ್. ಖರ್ಚು ಬರ್ತದೆ ಸರ್. ಸುಮಾರು ಕಲಾವಿದರಿಗೆ ಖರ್ಚಿದ್ದು ಇದು ನೋಡೋದಿಲ್ಲ. ಅವರಿಗೆ ಕೆಲವರಿಗೆ ತೋರಿಸಿದ್ರೆ ಅದು ಮಾಡಿದ್ರೆ ಅದು ಸಮಾಧಾನ ಇದ್ರೆ ಎಲ್ಲ ಬೆಲೆ ಕೊಟ್ಟಂಗೆ. ಖರ್ಚು ಬರ್ತದೆ, ಪೇಷನ್ಸ್ ತುಂಬಾ ಸರ್. ಟೈಮು ತುಂಬಾ ಬೇಕು. ಒಳ್ಳೆ ಕಲೆ ಸರ್, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಸರ್. ಇಲ್ಲಿ ಮೇಲಿರೋದು ಅದು ಆಯಿಲ್ ಪೇಂಟ್. ಇದು ಪಕ್ಷಿಗಳದು ಆಯಿಲ್ ಪೇಂಟಿಂಗ್, ಆಯಿಲ್ ವರ್ಕ್ ಮಾಡಿರೋದು. ಇದು ಚೆನ್ನಾಗಿದೆ ಸರ್. ಅದು ಸುಮಾರು 25-30 ವರ್ಷ ಆಯ್ತು ಸರ್ ಮಾಡಿ. ಎಲ್ಲ 30 ವರ್ಷ ಆಯ್ತು.